ಮಾಲೆ ಧರಿಸಿದಂಥ ಸ್ವಾಮಿಗಳು ಮನೆಯಲ್ಲಿ ಪೂಜೆ ಮಾಡೋರು ಹಾಗೂ ಪೀಠದಲ್ಲಿ ಸ್ವಾಮಿಗಳಂತ ಪ್ರಸಾದ ತಗೊಳ್ಳೋ ಸ್ವಾಮಿಗಳು ಈರುಳ್ಳಿ ಬೆಳ್ಳುಳ್ಳಿ ದಯಮಾಡಿ ಹಾಕ್ಬಾಡ್ರಿ. ಯಾಕಂತೇಳಿದ್ರೆ ನಾನು 4-5 ಪೀಠ ನೋಡ್ಕೊಂಬಂದಿನಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತದಾರ. ಗುರುಸ್ವಾಮಿಗಳೇ ದಯಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಷ್ಠೆಯಿಂದ ವ್ರತ ಮಾಡಿಸ್ರಿ. ಎಲ್ಲ ಗುರುಗಳು ಹೇಳೋದು ವಿಷಯ ಇದೆ, ನಿಷ್ಠೆಯಿಂದ ವ್ರತ ಮಾಡಿಸ್ರಿ. ಯಾಕಂತೇಳಿದ್ರೆ ಸ್ವಾಮಿಗಳಿಗೆ ಗೊತ್ತಿರಂಗಲ್ಲ, ನೀವೇನು ಊಟ ಮಾಡಿಸ್ರಿ ಅದು ಮಾಡ್ತಾರವರು. ಅದ್ರಗೋಸ್ಕರ ಹೇಳಕತ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಸಾತ್ವಿಕ ಆಹಾರ ಮೇಂಟೈನ್ ಮಾಡಿರಿ. ಈರುಳ್ಳಿ ಬೆಳ್ಳುಳ್ಳಿ ಅಂತ ಹಾಕ್ಲೇಬೇಡ್ರಿ. ಮತ್ತು ಮನೆಯಲ್ಲಿ ಪೂಜೆ ಮಾಡಿಸೋಂಥ ಸ್ವಾಮಿಗಳು ನಿಮಗೆ ಪೂಜೆ ಮಾಡಿದ್ಮೇಲೆ ಫಲ ಸಿಗ್ಬೇಕಂತ ಹೇಳಿದ್ರೆ ಸ್ವಾಮಿಗಳು ವ್ರತಾಚರಣೆ ಇರ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅವರ ವ್ರತಾಚರಣೆ ಕೆಡಿಸ್ಬಾಡ್ರಿ ದಯಮಾಡಿ. ಅದಕ್ಕೋಸ್ಕರ ಈ ಪ್ರತಿಯೊಂದು ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿರಿ. ಮನೆಯಲ್ಲಿ ಪೂಜೆ ಮಾಡ್ತಂಥ ಸ್ವಾಮಿಗಳು ಮತ್ತು ಪೀಠದಲ್ಲಿ ಗುರುಗಳು ಇರ್ತಾರೆ, ಅವ್ರಿಗೆ ಅಂಥವ್ರಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೆ ಅರ್ಥ ಆಗಲಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಒನ್ ಟೈಮು ವೀರ ವರ ಬಂತಂತ ಹೇಳಿದ್ರೆ ನಮ್ಮ ವ್ರತ ಮಾಡೋಂಥ ಸ್ವಾಮಿಗಳದ್ದು ಆ ವ್ರತ ಅವತ್ತೇ ಕಂಪ್ಲೀಟೆಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ವ್ರತ ಮಾಡ್ಬೇಕಂದ್ರೆ ಅಲ್ಲಿಂದ 41 ಡೇಸ್ ಮತ್ತೆ ಮಾಡಬೇಕು ಅವರು. ಅದ್ರಗೋಸ್ಕರ ಹೇಳ್ತಾ ಇರೋದು, ಲಿಮಿಟ್ ಆಗಿರಲಿ. ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕ್ಲೇಬೇಡಿ. 6 ಪದ್ಧತಿ ಸ್ವಲ್ಪ ಲಿಮಿಟ್ ತಗೋರಿ. ಸ್ವಾಮಿಯೇ ಶರಣಮಯ್ಯಪ್ಪ.